ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಜಯ್ ಅಂತ. ನಾವು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ, ಬ್ಯಾಂಗ್ಳೂರು ಬೇಸ್ಡ್ ಕಂಪ್ನಿ. ಅದು ಬಂದು ಅದರ ಹೆಸರು ಒಳ್ಳೆ ಫುಡ್ಸ್ LLP ಅಂತ. ಬ್ರ್ಯಾಂಡ್ ಒಳ್ಳೆ ಫುಡ್ ನೇಮಲ್ಲಿ ಆಪ್ರೇಟ್ ಆಗ್ತಾ ಇದೆ. 6 ಮಂತ್ಸಿಂದ ನಾವು ಸೇಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಕಂಪ್ನಿ ರಿಜಿಸ್ಟರ್ ಮಾಡಿ ಆಲ್ಮೋಸ್ಟ್ 1.5 ವರ್ಷ ಆಯಿತು. ಈ 6 ಮಂತ್ಸ್ ಪೀರಿಯಡಲ್ಲಿ ನಾವು ಸುಮಾರು ಈವೆಂಟ್ಸ್ ಕಂಡಕ್ಟ್ ಮಾಡಿದ್ದೀವಿ. ಅರೌಂಡ್ 60 ಈವೆಂಟ್ಸ್ ಮಾಡಿದ್ದೀವಿ. 60 ಈವೆಂಟ್ಸಲ್ಲಿ ಸುಮಾರು ಜನ ಕಸ್ಟಮರ್ಸ್ ಆಗ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ ಆಗ್ಬೋದು, ಈ ಥರದ್ದೆಲ್ಲ ಭೇಟಿಯಾದಾಗ ಯಾವಾಗಲೂ ಕಾಲಲ್ಲಿ ಇದೆಲ್ಲ ಕೇಳ್ತಿರ್ತಾರೆ, ಹೆಂಗಿದೆ ನಿಮ್ಮದು ಕಂಪ್ನಿ, ಹೆಂಗೆ ರನ್ ಆಗ್ತಾಯಿದೆ, ಅಥವಾ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಇದನ್ನೆಲ್ಲ. ಸೊ ನಾವು ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು, ಅದ್ರ ಬಗ್ಗೆ ಏನಾದರೂ ಹೇಳಿ, ಅಥವಾ ಏನಾದರೂ ಒಂದು ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಸುಮಾರು ಫೀಡ್ಬ್ಯಾಕ್ಸ್ ಕೊಟ್ಟರು. ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ವಿ. ಆದರೆ ಇನ್ನೊಂದು ಸ್ವಲ್ಪ ಸ್ಕೇಲಪ್ ಆಗಲಿ, ಇನ್ನೊಂದು ವರ್ಷ ಆಪ್ರೇಷನ್ಸ್ ಮಾಡಿ ಅದಾದಮೇಲೆ ಮಾತಾಡೋಕ್ಕೆ ಶುರು ಮಾಡೋಣ ಅಂತ ಅನ್ಕೋತಾ ಇದ್ವಿ. ಅದ್ರ ಮಧ್ಯೆ ನಮಗೇನು ಅನ್ನಿಸ್ತು, ಲಾಸ್ಟ್ 2-2.5 ವರ್ಷದಿಂದ ಸುಮಾರು ಟ್ರೈನಿಂಗ್ಸ್ ಅಟೆಂಡ್ ಮಾಡಿದ್ದೀವಿ ನಾವು. ಎಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ಗಾಗ್ಬೋದು ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ಗಾಗ್ಬೋದು, ಬೇರೆ ಬೇರೆ ಥರ ಟ್ರೈನಿಂಗ್ಸು, ಡಿಸೈನಿಂಗಿಂದ ಹಿಡಿದು ಪ್ಯಾಕೇಜಿಂಗಿಂದ ಹಿಡಿದು ಫುಡ್ ರಿಲೇಟೆಡು, ಈ ಥರದ್ದೆಲ್ಲ ಟ್ರೈನಿಂಗ್ಸ್ ಅಟೆಂಡ್ ಮಾಡಿದಾಗ ನಮ್ಮದೇ ಆದ ಒಂದು ಲರ್ನಿಂಗ್ಸ್ ಇದೆ. ಈ ಲರ್ನಿಂಗ್ಸ್ ಇಟ್ಕೊಂಡು ನಾವು ಹೋಗುವಾಗ ರೀಸೆಂಟಾಗಿ ಒಂದು ಟ್ರೈನಿಂಗ್ ಸೆಂಟ್ರಲ್ಲಿ ನಾನು ಒಂದು 1 ಅಥವಾ 2 ವರ್ಷದ ಮಗು ಕರ್ಕೊಂಡು ಬಂದಿರೋ ಒಂದು ಲೇಡಿ ನೋಡಿದೆ ನಾನು. ಅವರು ನಮ್ಮ ಊರಿಂದ ಬಂದಿದ್ದರು, ಯಾವುದೋ ಒಂದು ಬ್ಯಾಂಗ್ಳೂರಲ್ಲ, ಬಟ್ ಬೇರೆ ಡಿಸ್ಟ್ರಿಕ್ಟಿಂದ. ಏನಂದರೆ ಅವರೂ ಫುಡ್ ರಿಲೇಟೆಡ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ, ರೈತ ವರ್ಗದವರು. ಸೊ ಹಿಂಗೆ ಅಂದರೆ ನಾವು ಪ್ಯಾಕೇಜಿಂಗ್ ರಿಲೇಟೆಡು ಬೇಸಿಕಲಿ ಏನೇ ಮಾಡಿದ್ರು ನಮಗೆ ಪ್ಯಾಕೇಜಿಂಗ್ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕಲಿಯೋಕ್ಕೆ ಬಂದಿದ್ದರು, ಹೆಂಗೆ ಮಾಡಿಕೊಂಡು ಅದನ್ನೆಲ್ಲ ಮಾಡಿ ಹೇಗೆ ಸೇಲ್ ಮಾಡೋದು, ಮಾರ್ಕೆಟಿಂಗ್ ಅಂತ. ಬಟ್ ಆದರೆ ಅವ್ರದ್ದು ಬ್ಯಾಕ್ಗ್ರೌಂಡ್ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ಅವ್ರಿಗೆ ಇಂಗ್ಲೀಷ್ ಬರೋಲ್ಲ, ಹಿಂದಿ ಬರೋಲ್ಲ, ಆಲ್ಮೋಸ್ಟ್ ಯಾವುದೇ ರೀತಿ ಫಾರ್ಮಲ್ ಎಜುಕೇಷನ್ಸ್ ಎಲ್ಲ ಇಲ್ಲ. ಈ ಥರದ್ದು ಇದರಲ್ಲೂ ಆ ಉತ್ಸಾಹ ಇದೆಯಲ್ಲ, ನಾನು ಏನಾದರೂ ಒಂದು ಮಾಡಬೇಕು, ನನ್ನದೇ ಒಂದು ಸ್ವಂತ ಬಿಸ್ನೆಸ್ ಕಟ್ಕೋಬೇಕು ಅಂತ ಸುಮಾರು ಜನ, ಅವ್ರ ಥರನೇ ಸುಮಾರು ಜನ ನಾನು ಭೇಟಿಯಾದಾಗ ನನಗನ್ಸುತ್ತೆ, ಏನಾದರೂ ನಮ್ಮ ಕಡೆಯಿಂದ ನಮ್ಮದೇನು ಜರ್ನಿ ಇದೆಯಲ್ಲ ಅದನ್ನು ಶೇರ್ ಮಾಡಿಕೊಂಡ್ರೆ ಅವ್ರಿಗೊಂಚೂರು ಹೆಲ್ಪ್ ಆಗ್ಬೋದು, ಅಥವಾ ನಾವು ಮಾಡಿದ ತಪ್ಪುಗಳನ್ನ ಅವರು ಸರಿ ಮಾಡ್ಕೋಬೋದು, ಇಲ್ಲಾಂದರೆ ನಮಗಿನ್ನೂ ಬೆಟ್ರಾಗಿ ಏನಾದರೂ ಮಾಡೋದಕ್ಕೆ ಸಜೆಷನ್ ಸಿಗ್ಬೋದು. ಈ ಥರದ್ದೆಲ್ಲ ಆಸ್ಪೆಕ್ಟ್ಸಲ್ಲಿ ನನಗೇನು ಅನ್ನಿಸ್ತು, ಇಲ್ಲ ಶುರು ಮಾಡ್ಬೋದು, ನಾವೇನು ಕಲ್ತಿದ್ದೀವೋ ಅದನ್ನು ಹೇಳೋಣ, ನಾವೇನು ಮಾಡ್ತಿದ್ದೀವೋ ಅದನ್ನು ಜನಕ್ಕೆ ಹೇಳೋಣ. ಸೊ ಯಾರಿಗಾದರೂ ಹೆಲ್ಪ್ ಆಗೋದಿದ್ದರೆ ಆಗಲಿ ಅನ್ನೋ ವಿಷಯದಲ್ಲಿ ಆಲ್ಮೋಸ್ಟ್ ನಾವು, ಫಾರ್ ಎಕ್ಸಾಂಪಲ್ ಇವತ್ತು ನಾವು ಟ್ರೇಡ್ ಮಾರ್ಕ್ ಅಪ್ಲೈ ಮಾಡಿದ್ವಿ. ಟ್ರೇಡ್ ಮಾರ್ಕ್ ಅಪ್ಲೈ ಮಾಡಿ ಆಲ್ಮೋಸ್ಟ್ ನಮ್ಮದು ಇವಾಗ 1.5 ವರ್ಷ ಆಯಿತು ಟ್ರೇಡ್ ಮಾರ್ಕ್ ಅಪ್ಲೈ ಮಾಡಿ. ಕ್ಲಾಸ್ 29 ಮತ್ತು 30ನಲ್ಲಿ 30 ಅಪ್ರೂವ್ ಆಯಿತು, ಅಪ್ರೂವ್ ಆ್ಯಂಡ್ ಪಬ್ಲಿಷ್ಡ್ ಆಯಿತು. 29 ಅಬ್ಜೆಕ್ಷನ್ ಅಂತ ಬಂತು. ಸೊ ಅಬ್ಜೆಕ್ಷನ್ ಏನು ಅಂತ ನೋಡಿದಾಗ ಅದರಲ್ಲಿ ಒಂದಷ್ಟು ಸಮರಿ ಇದೆ. ಸೊ ಈ ರೀತಿ ಪ್ರತಿಯೊಂದು ವಿಷಯಗಳನ್ನು ನಾವು, ಪ್ರತಿಯೊಂದು ಟಾಪಿಕ್ಕು ನಾವು ಆನ್ಲೈನಲ್ಲಿ ಸೇಲ್ ಮಾಡ್ತಾಯಿದ್ದೀವಿ, ಆಫ್ಲೈನಲ್ಲಿ ಮಾಡ್ತಾಯಿದ್ದೀವಿ, ಮತ್ತು ಮಾರ್ಕೆಟಿಂಗ್ ಮಾಡ್ತೀವಿ. ಬೇರೆ ಬೇರೆ ವಿಷಯಗಳು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರುವಾಗ, ಇವಾಗ ಅಪೇಡಾನಲ್ಲಿ ನಾವು ಟಾಪ್ 100 ಫುಡ್ ಸ್ಟಾರ್ಟಪ್ಪಾಗಿ ಸೆಲೆಕ್ಟ್ ಆಗಿದ್ದೀವಿ. ಅಲ್ಲಿ ಡೆಡಿಕೇಟೆಡ್ ಆಗಿ ಎಕ್ಸ್ಕ್ಲೂಸಿವ್ ಎಕ್ಸ್ಪೋರ್ಟ್ ರಿಲೇಟೆಡ್ ಟ್ರೈನಿಂಗ್ಸ್ ನಡೀತಾ ಇದೆ. ಒಂದು ಜರ್ನಿ ಇರುತ್ತಲ್ವ. ಸೊ ಈ ಕಲೆಕ್ಷನ್ ಜರ್ನಿನ ನಾವೇನಾದರೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇದು ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸು, ಸುಮಾರು ಜನಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಿಮಗೆ ಏನಾದರೂ ತಿಳ್ಕೋಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು, ಅಥವಾ ನಮ್ಮ ಜರ್ನಿ ಬಗ್ಗೆ, ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡಬೇಕು ಅಂತ ಇದ್ದರೆ, ಅಕಸ್ಮಾತ್ ನಾವು ಹೇಳಿದ್ರಲ್ಲಿ ಏನಾದರೂ ಇನ್ನೂ ಎಲಾಬ್ರೇಷನ್ ಆಗಿ ಬೇರೆ ಪಾಯಿಂಟ್ಸ್ ಇದ್ದರೆ ಅದನ್ನು ಮೆನ್ಷನ್ ಮಾಡಿ. ಸೊ ಬೇರೆಯವ್ರಿಗೆ ಆ ಕಮೆಂಟ್ಸ್ ಓದಿದಾಗ ಅರ್ಥ ಆಗಲಿ, ಇಲ್ಲ ನಮಗೇನಾದರೂ ಆ ಕಮೆಂಟ್ಸಿಂದ ಲರ್ನಿಂಗ್ಸ್ ಇದ್ದರೆ ಡೆಫಿನೆಟಾಗಿ ನಾವು ತೊಗೋತೀವಿ. ತಪ್ಪಿದ್ರೂ ಅದನ್ನು ಕರೆಕ್ಟ್ ಮಾಡಿ, ಸೊ ನಾವು ಕರೆಕ್ಟ್ ಮಾಡ್ಕೋತೀವಿ. ಆ್ಯಂಡ್ ಐ ಥಿಂಕ್ ದಟ್ಸ್ ಇಟ್. ಸೊ ಇದು ಒಂದು ಇಂಟ್ರೊಡಕ್ಷನ್ ವಿಡಿಯೋ, ನಾವು ಏನು ಮಾಡ್ತಿದ್ದೀವಿ ಮುಂದೆ ಅಂತ ಹೇಳೋದಕ್ಕೆ. ಖಂಡಿತ ಭೇಟಿಯಾಗೋಣ ಮತ್ತಷ್ಟು ವೀಡಿಯೋಗಳ ಜೊತೆ. ಥ್ಯಾಂಕ್ ಯು ಸೋ ಮಚ್.